ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿ. ಇದೇನಪ್ಪ ಇದು ಎಷ್ಟೊಂದು ಮುತ್ಕೊಡ್ತಿದೆ ಮರಿ. ಫುಲ್ ಜೋಶ್ ಖುಷಿ, ಆಚೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸಾಕು. ಸೊ ಇದು ವೆಡ್ನೆಸ್ಡೇ ವ್ಲಾಗ್. ಇವತ್ತಂತೂ ನಾವು 3 ಜನ ರೆಡಿ ಆಗಿಬಿಟ್ಟು ನಮ್ಮ ಹಸ್ಬೆಂಡ್ ಜೊತೆ ಫಿಲಮ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಯಾವಾಗಲೂ ನಾವು 3 ಜನನೇ ಹೋಗ್ತಾ ಇರ್ತೀವಲ್ಲ. ಸೊ ಇವತ್ತಂತೂ ನಮ್ಮ ಹಸ್ಬೆಂಡು ಸ್ವಲ್ಪ ಫ್ರೀ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಟೈಮ್ ಫ್ರೀ ಇದೆ. ಒಂದು 3 ಅವರ್ಸ್ ಟೈಮ್ ಕೊಟ್ಟಿದ್ದಾರೆ. ಆ 3 ಅವರ್ಸಲ್ಲಿ ಏನು ಮಾಡೋದು ಅಂತ ಹೇಳಿಬಿಟ್ಟು ಆ 3 ಅವರ್ಸ್ ಫ್ರೀ ಟೈಮ್ನ ನಾವು ಯುಟಿಲೈಸ್ ಮಾಡಿಕೊಂಡು ಫಿಲಮ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವರಿರೋ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇನ್ನು ಏನು ಮಾಡೋಕ್ಕಾಗಲ್ವಲ್ಲ. ಸೊ 3 ಅವರ್ಸ್ ಇದೆ. ಆ 3 ಅವರ್ಸಲ್ಲಿ ಎಲ್ಲಿಗೆ ಹೋಗೋಣ ಅಂತ ಕೇಳಿದ್ರೆ, ಇನ್ನು ಎಲ್ಲಿಗೆ ಹೋಗೋದು, ಎಲ್ಲಾದರೂ ಮಾಲ್ಗೆ ಆ ಥರ ಪಾರ್ಕ್ಗೆ ಹೋಗೋಕ್ಕೆ ಟೈಮ್ ಸಾಕಾಗಲ್ಲ. ಈ ಬ್ಯಾಂಗ್ಳೂರು ಸಿಟಿಯಲ್ಲಿ ಗೊತ್ತಲ್ಲ, ತುಂಬ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ಇನ್ನು ಸುಮ್ಮನೆ ಫಿಲಮ್ಗೆ ಹೋಗೋಣ ಅಂತ ಹೇಳಿದ್ರು. ಇನ್ನು ಫಿಲಿಮ್ಗೆ ಹೋಗ್ತಾ ಇದ್ದೀವಿ. ಯಾವ ಫಿಲಿಮ್ಗೆ ಹೋಗ್ತಿದ್ದೀವಿ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಓಕೆ, ನೋಡ್ತಾ ಇರಿ, ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆ, ಬಾಯ್. ಇನ್ನು ಮನೇಲಿ ಎಲ್ಲ ಬೇಗ ಕೆಲಸನ ಮುಗಿಸ್ಕೊಂಡು ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ನಾನಂತೂ ಜಾಸ್ತಿ ಹೇರ್ ಸ್ಟೈಲ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನಾನು ಮ್ಯಾಕ್ಸಿಮಮ್ ನಾನು ಹಾಕ್ಕೊಳ್ಳೋದೊಂದು ಪೋನಿ ಹೇರ್ ಸ್ಟೈಲ್ ಅಷ್ಟೇ. ಅದೊಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಹಾಕ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಬೇಗ ಹಾಕ್ಕೊಂಡು ಹೋಗ್ಬಿಡಬೇಕು. ನನಗಂತೂ ಪೋನಿ ಹೇರ್ ಸ್ಟೈಲು ಒಂಥರ ಈಸಿಯೆಸ್ಟ್ ಹೇರ್ ಸ್ಟೈಲ್ ಅಂತ ಅನಿಸುತ್ತೆ. ಮಕ್ಳಿಗೂ ಕೂಡ ಮ್ಯಾಕ್ಸಿಮಮ್ ಅದೇ ಥರನೇ ಹಾಕ್ತಿರ್ತೀನಿ, ಪೋನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇನ್ನು ಹೆಣ್ಮಕ್ಳಿರೋ ಮನೇಲಿ ಅಂದರೆ ಒಂದು ಸ್ವಲ್ಪ ಟೈಮ್ ಬೇಕಲ್ವ ರೆಡಿ ಆಗೋಕ್ಕೆ. ಅದು ಚಿಕ್ಕ ಮಕ್ಕಳು ಬೇಗ ರೆಡಿ ಮಾಡಿಸ್ಕೊಳ್ಳಲ್ಲ. ಸೊ ನಮ್ಮ ಮಕ್ಕಳು ನಮ್ಮ ಗಮ್ಯ ಮಾಡಿಸ್ಕೊತಾಳೆ. ಗವ್ಯ ನನಗೆ ಆ ಹೇರ್ ಸ್ಟೈಲ್ ಬೇಡ, ತಲೆ ಬಾಚಬೇಡ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವಳು ಬೇಗ ರೆಡಿನೇ ಆಗಲ್ಲ. ಇನ್ನು ನಮ್ಮ ಗಮ್ಯ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರೆ, ಸ್ವಲ್ಪ ಹಂಗೆ ಮುದ್ದು ಮಾಡಿದ್ರೆ, ಬಾ ಗಮ್ಯ ಪ್ಲೀಸ್ ಅಂದರೆ ಅವಳು ಬೇಗ ರೆಡಿ ಆಗಿಬಿಡ್ತಾಳೆ. ಸೊ ನನ್ನ ಹೇರ್ ಸ್ಟೈಲ್ ಅಂತೂ ಹಾಕ್ಕೊಂಬಿಟ್ಟೆ ಪೋನಿ. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಸನ್ಸ್ಕ್ರೀನ್ ಲೋಷನ್ SPF 30 ಅದನ್ನು ಯೂಸ್ ಮಾಡ್ಕೊತೀನಿ. ಸೊ ಅದೊಂದು ಹಾಕ್ಕೊಂಬಿಟ್ಟು ಆಮೇಲೆ ಪೌಡರ್ ಹಾಕ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡು ಒಂದು ಲೈಟಾಗೆ ಲಿಪ್ಸ್ಟಿಕ್ನ ಹಾಕ್ಕೊತೀನಿ. ಸೊ ನಾನು ಡೈಲಿ ಹೀಗೆ ರೆಡಿ ಆಗೋದು ಅಷ್ಟೇ. ಇನ್ನು ಫೌಂಡೇಶನ್ ಆ ಥರ ಜಾಸ್ತಿ ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡಲ್ಲ ನಾನು. ಇನ್ನು ಏನಾದರೂ ಫಂಕ್ಷನ್ಸ್ ಆ ಥರ ಇದ್ದರೆ ಇನ್ನು BB ಕ್ರೀಮ್ನ ಯೂಸ್ ಮಾಡ್ತೀನಿ. ಅದು ಲ್ಯಾಕ್ಮಿದು ಆ ಥರ ಯೂಸ್ ಮಾಡ್ಕೊತೀನಿ BB ಕ್ರೀಮು. ಅದೊಂದು ಇಷ್ಟ ಆಗುತ್ತೆ. ಸೊ ನಾನಂತೂ ಸಿಂಪಲಾಗೆ ಹೀಗೆ ರೆಡಿ ಆಗಿಬಿಟ್ಟೆ. ಇವಾಗ ಮಕ್ಕಳನ್ನ ರೆಡಿ ಮಾಡಿಸ್ಬೇಕು. ಇವಾಗ ಮಕ್ಕಳಿಗೆ ರೆಡಿ ಮಾಡಿಸ್ತಾ ಇದ್ದೀನಿ. ಮಕ್ಳಿಗೆ ಆಲ್ರೆಡಿ ಕ್ರೀಮ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ಬಾಡಿಗೆ ಬಾಡಿ ಲೋಷನ್ನು ಮತ್ತು ಮುಖಕ್ಕೆ ಕ್ರೀಮ್ ಎಲ್ಲ ಅಪ್ಲೈ ಮಾಡಿಬಿಟ್ಟು ಬಟ್ಟೆನ ಹಾಕಿದ್ದೀನಿ. ಇವಾಗ ತಲೆನ ಬಾಚಿಬಿಟ್ಟು ಸ್ವಲ್ಪ ಪೌಡರ್ ಹಾಕ್ಬಿಟ್ಟು ಇನ್ನು ಹಣೆಗೆ ಒಂದು ಬೊಟ್ಟು ಇಟ್ಬಿಟ್ರೆ ಇನ್ನು ಅವ್ರು ಕೂಡ ರೆಡಿ ಆಗಿಬಿಡ್ತಾರೆ ಅಷ್ಟೇ. ನಾನಿನ್ನು ಜಾಸ್ತಿ ಮಕ್ಕಳು ಕೂಡ ಏನು ಮೇಕಪ್ ಮಾಡೋಕ್ಕೆ ಹೋಗಲ್ಲ. ಇಷ್ಟೇ ಸಿಂಪಲ್ ಮೇಕಪ್ ಅಷ್ಟೇ. ಗಮ್ಯಗೆ ಫ್ರಂಟ್ ಹೇರ್ ಕಟ್ ಮಾಡಿಸಿದ್ನ. ಸೊ ಆವಾಗ ಏನಾಗಿತ್ತು ಅಂದರೆ ಸ್ವಲ್ಪ ಹೇರು ಹೆಚ್ಚು ಕಮ್ಮಿ ಆಗಿಬಿಟ್ಟಿತ್ತು. ಅದು ಮುಂದಕ್ಕೆ ಬರ್ತಾಯಿತ್ತು ಜಾಸ್ತಿ. ಅದಕ್ಕೋಸ್ಕರ ನೀಟಾಗಿ ಬಾಚಿಬಿಟ್ಟು ಒಂದು ಕ್ಲಿಪ್ನ ಹಾಕ್ತಾ ಇದ್ದೀನಿ. ಅದು ಹಂಗೆ ಸೆಟ್ ಆಗಿಬಿಡುತ್ತೆ, ಅದು ಹಂಗೆ ಬೆಳೀತಾ ಇರುತ್ತೆ ಕೂದಲು ಅಂತ ಹೇಳಿ ಹಂಗೆ ಮಾಡ್ತಾ ಇದ್ದೀನಿ. ಈ ಗವ್ಯ ಹೆಂಗೆ ಆಡ್ತಾಳೆ ಗೊತ್ತಾ? ರೆಡಿ ಮಾಡಿಸ್ಕೊಳ್ಳಲ್ಲ, ಜುಟ್ಟು ಹಾಕ್ಸ್ಕೊಳ್ಳಲ್ಲ, ಯಾವಾಗಲೂ ಇಷ್ಟೇನೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಿಂಗೆ ಆಟ ಮಾಡಿದ್ರೆ ಏನು ಮಾಡಬೇಕು? ನಾನಲ್ಲಿ ಬೋಡ ಮಾಡಿಸ್ಬಿಡ್ತೀನಿ ಅಷ್ಟೇ. ಬೋಡ ಮಾಡಿಸ್ಲಾ? ಬೋಡ ಮಾಡಿಸ್ಲಾ ಇಲ್ಲ ಶಾರ್ಟೇಜ್ ಮಾಡಿಸ್ಲಾ? ಕಟಿಂಗ್ ಮಾಡಿಸ್ಬಿಡೋಣ? ಹೇಳು ಬೇಗ. ಮತ್ತೆ ತಲೆ ಗವ್ಯ ಯಾವಾಗಲೂ ತಲೆ ಬಾಚ್ಕೊಳ್ಳೋಕ್ಕೆ ಆಟ ಮಾಡೋದು. ಆಮೇಲೆ ತಲೆ ಸ್ನಾನ ಮಾತ್ರ ಡೈಲಿ ಸ್ನಾನ ಮಾಡಿಸ್ಬೇಕಾದ್ರೆ ಡೈಲಿ ಹೇಳ್ತಾಳೆ, ಅಮ್ಮ ತಲೆ ಸ್ನಾನ ಮಾಡಿಸ್ಬೇಡ ಅಂತ. ಬಟ್ ಹೇರ್ ಮಾತ್ರ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಿದೆ ನಮ್ಮ ಗವ್ಯಗೆ. ಇಬ್ಬರಿಗೂ ಅಷ್ಟೇ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಇನ್ನು ನಾವು 3 ಜನ ಎಲ್ಲ ರೆಡಿ ಆಗಿಬಿಟ್ಟು ಮಧ್ಯಾಹ್ನ 1 o'clock ಹಾಗೆ ಮನೆ ಬಿಟ್ವಿ. ಇನ್ನು ಬೈಕಲ್ಲಿ ಹೋಗ್ಲಿಕ್ಕಂತೂ ಆಗಲ್ಲ, ತುಂಬ ಅಂದರೆ ತುಂಬ ಬಿಸಿಲಿದೆ. ಬೆಂಗಳೂರು ಗೊತ್ತಲ್ವ ಎಷ್ಟು ಬಿಸಿಲಿದೆ ಅಂತ ಹೇಳಿ ಇನ್ನು ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲೇ ನಿಯರ್ ಬೈ ಒಂದು 5 to 6 kilometers ಆ ಥರ ಇರುತ್ತೆ. ಇನ್ನು ನಮ್ಮ ಹಸ್ಬೆಂಡ್ ಅಂತೂ ನಾನು ಯಾವಾಗ ವಿಡಿಯೋ ಶೂಟ್ ಮಾಡಿದ್ರು ಅವ್ರ ಫೇಸ್ನ ಮಾತ್ರ ತೋರಿಸೋದೇ ಇಲ್ಲ. ಬಟ್ ಇವತ್ತು ತೋರಿಸಿದ್ರ ಅಂತ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ವಿಡಿಯೋ ಮಾಡಿಕೊಂಡೆ. ಇನ್ನು ಹೊರ್ಗಡೆ ನೋಡಿ ಎಷ್ಟು ಬಿಸಿಲಿದೆ. ಸೊ ನಾವು ಕರೆಕ್ಟು ಟೈಮ್ಗೆ ನಾವು ರೀಚ್ ಆಗಿಬಿಟ್ವಿ. 1:30ಗೆ ಮೂವಿ ಸ್ಟಾರ್ಟು. ನಾವು ಹೋಗ್ತಾ ಇರೋ ಮೂವಿ ಬಂದು
ಯುವ ಮೂವಿ, ಕನ್ನಡ ಮೂವಿ. ನಾವು ಬಂದಿರೋದು ಇದು ಬ್ರೋಕ್ಫೀಲ್ಡ್ ಮಾಲು. ಇದೊಂದು ಚಿಕ್ಕದು ಮಾಲ್ ಇದು. ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಳಿಗಂತೂ ಎಕ್ಸ್ಕಲೇಟರಲ್ಲಿ ಹೋಗೋದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಜಾಸ್ತಿ ನಾವು ಊರಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅಕ್ಕನ ಮನೆಗೆ ಹೋಗೋದು ಬರೋದು, ಸೊ ಎಲ್ಲ ಜಾಸ್ತಿ ಮೆಟ್ರೋದಲ್ಲೆಲ್ಲ ಓಡಾಡಿ ಮಕ್ಳಿಗಂತೂ ಎಕ್ಸ್ಕಲೇಟರ್ ಅಂದರೆ ಒಂಥರ ತುಂಬ ಇಷ್ಟ. ಅವರೇ ಹೋಗ್ತಾರೆ, ನನಗಿಂತ ಫಸ್ಟೇ ಅವರೇ ಹೋಗ್ತಾರೆ, ಅಷ್ಟು ಇಷ್ಟ ಅವ್ರಿಗಂತೂ. ಆಮೇಲೆ ಇಲ್ಲೊಂದು ತುಂಬ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ ಅನಿಮಲ್ಸು ಈ ಥರ, ಅದಕ್ಕೆ ಇಲ್ಲೊಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಲೈಕ್ ಇಲ್ಲೇ ಫೋಟೋಸ್ ತಗೊಂಡು ಒಂದು ವಿಡಿಯೋ ಮಾಡ್ಕೊಂಡ್ವಿ. ಇನ್ನು ಮೂವಿ ಸ್ಟಾರ್ಟ್ ಆಯಿತು ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಡೆಫಿನೆಟಾಗಿ ನೀವು ನೋಡಿಲ್ಲ ಅಂದರೆ ಖಂಡಿತ ನೀವು ಒಂದು ಸಲ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮೂವಿ ನೋಡಿಬಿಟ್ಟು ಇನ್ನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಹೊರಗಡೆ ಏನೂ ತಿನ್ನೋಕ್ಕೆ ಹೋಗಿಲ್ಲ, ಯಾಕಂದರೆ ಮನೆಯಲ್ಲೇ ಹೋಗ್ಬಿಟ್ಟು ಏನಾದರೂ ಬೇಗ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಫುಲ್ ನಿದ್ದೆ ಕೂಡ ಬಂದುಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇನ್ನು ಫಿಲಮ್ಗೆಲ್ಲ ಹೋಗಿ ಬಂದಿದ್ದಾಯಿತು. ಇವಾಗ ನಮ್ಮ ಮಕ್ಕಳು ಊಟ ಮಾಡ್ತಿದ್ದಾರೆ ನೋಡಿ, ಚಿಕನ್ ಮತ್ತು ದೋಸೆ. ಆ್ಯಕ್ಚುಲಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ದೆ, ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಇನ್ನು ಅದೇ ದೋಸೆ ಇದ್ದರೆ ಅದಕ್ಕೆ ನಮ್ಮ ಮನೆಯವರು ಒಂದು 1/2 kg ಚಿಕನ್ ತಗೊಬಂದು ಕೊಟ್ರ. ಸೊ ಇನ್ನು ಚಿಕನ್ ಕರ್ರಿ ಮತ್ತು ದೋಸೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊಂಡ್ವಿ. ಇನ್ನು ಫಿಲಿಮ್ ನೋಡಿಕೊಂಡು ಡೈರೆಕ್ಟ್ ಮನೆಗೆ ಬಂದ್ವಿ. ಇನ್ನು ಎಲ್ಲಿ ಲಂಚ್ ಕೂಡ ಮಾಡಲಿಲ್ಲ. ಈ ಚಿಕನ್ ಕರ್ರಿ ಮತ್ತು ದೋಸೆ ಮಾಡ್ಕೊಂಡು ತಿಂದ್ವಿ. ಇನ್ನು ಮಕ್ಕಳು ಇವಾಗ ತಿಂತಾ ಇದ್ದಾರೆ. ನಮ್ಮ ಮಕ್ಳಿಗೆ ಆಲ್ರೆಡಿ ಫುಲ್ ನಿದ್ದೆ ಬಂದುಬಿಟ್ಟಿದೆ. ಸೊ ಅದಕ್ಕೆ ಒಂದೊಂದು ದೋಸೆ ತಿಂದ್ಬಿಟ್ಟು ಮಲ್ಕೊತೀವಿ ಅಂತ ಹೇಳಿ ತಿಂತಾ ಇದ್ದಾರೆ ಇಬ್ಬರು. ಫಿಲಿಮ್ ಹೇಗಿತ್ತು ಗವ್ಯ? ಚೆನ್ನಾಗಿತ್ತಾ? ಇಷ್ಟ ಆಯಿತಾ? ನಮ್ಮ ಗವ್ಯ ಆ್ಯಕ್ಚುಲಿ ಫಿಲಿಮೇ ನೋಡಲ್ಲ, ಬಟ್ ಇವತ್ತಂತೂ ನೋಡಿದ್ರು, ತುಂಬ ಇಷ್ಟ ಆಯ್ತಂತೆ. ಸೊ ನಾವು ಹೋಗಿದ್ದು ಫಿಲಿಮ್ ಬಂದು ಯುವ ಮೂವಿ. ತುಂಬ ಚೆನ್ನಾಗಿದೆ. 1 or 2 times ನಾವು ಆರಾಮಾಗಿ ನೋಡ್ಬೋದು. ಮೂವಿ ಬಗ್ಗೆ ರಿವ್ಯೂ ಹೇಳೋದಾದರೆ ಫೈಟಿಂಗ್ ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಆ್ಯಂಡ್ ಕಾಮಿಡಿ, ಲೈಕ್ ಎಂಟರ್ಟೈನ್ಮೆಂಟ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಊಟ ಎಲ್ಲ ಮುಗೀತು. ನಾನಂತೂ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ, ತುಂಬ ಕೆಲಸ ಆಯಿತು ಅಂತ ಹೇಳಿ. ಇನ್ನು ನನಗಂತೂ ನಿದ್ದೆ ಬರ್ತಿದೆ. ಇನ್ನು ಆದಷ್ಟು ಬೇಗ ಮಲ್ಕೋಬೇಕು, ವಿಡಿಯೋ ಒಂದು ಎಡಿಟಿಂಗ್ ಮಾಡಿಬಿಟ್ಟು ಮಲ್ಕೋಬೇಕಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.